ನಮಸ್ಕಾರ ಮಕರ ರಾಶಿಯವರೇ, ಸಿದ್ಧರಾಗಿರಿ. ಏಕೆಂದರೆ ಜುಲೈ 13ರಿಂದ 19ರ ಈ ವಾರ ಯಾವುದೇ ಸಾಮಾನ್ಯ ವಾರವಾಗಿರುವುದಿಲ್ಲ. ಜೀವನದಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೆಯಲಿದೆ. ಅದನ್ನು ಕೇಳಿದರೆ ಬಹುಶಃ ನಿಮ್ಮ ಜ್ಞಾನವೇ ಹಾರಿಹೋಗಬಹುದು. ಬದುಕು ನಮ್ಮನ್ನು ಅಂತಹ ಒಂದು ತಿರುವಿನಲ್ಲಿ ತಂದು ನಿಲ್ಲಿಸುತ್ತದೆ. ಅಲ್ಲಿ ನಾವು ಒಂದು ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆದರೆ ನೆನಪಿಡಿ, ಪ್ರತಿಯೊಂದು ಕಹಿ ಸತ್ಯವೂ ನಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಿಗೆ ನಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸಲು ಬರುತ್ತದೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಹೋರಾಟಗಳನ್ನು ಕಂಡಿದ್ದಾರೆ. ಆದರೆ ಈಗ ಸಮಯ ಬದಲಾಗಿದೆ. ನಿಮ್ಮ 7ನೇ ಶನಿಯ ಪ್ರಭಾವ ಸಂಪೂರ್ಣವಾಗಿ ಕೊನೆಗೊಂಡಿದೆ ಮತ್ತು ಈಗ ನೀವು ಮುಕ್ತವಾಗಿ ನೆಮ್ಮದಿಯ ಉಸಿರಾಡುತ್ತಿದ್ದೀರಿ. ಕರ್ಮಫಲ ದಾತನಾದ ಶನಿದೇವನು ಮೀನರಾಶಿಯಲ್ಲಿ, ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಗೋಚರಿಸುತ್ತಿದ್ದಾನೆ. 3ನೇ ಮನೆಯು ಪರಾಕ್ರಮದ ಸ್ಥಾನವಾಗಿದೆ. ಈ ಸ್ಥಿತಿಯು ಈಗ ನಿಮಗೆ ಜೀವನದಲ್ಲಿ ಪ್ರತಿಯೊಂದು ರೀತಿಯ ರಿಸ್ಕ್ ತೆಗೆದುಕೊಳ್ಳಲು ಮತ್ತು ಪ್ರತಿಯೊಂದು ಕಷ್ಟದ ವಿರುದ್ಧ ಹೋರಾಡಲು ಒಂದು ಅಪಾರವಾದ ಧೈರ್ಯ ಹಾಗೂ ಸಾಹಸವನ್ನು ನೀಡುತ್ತಿದೆ. ನೀವು ಯಾವುದಕ್ಕೂ ಹೆದರುವವರ ಪೈಕಿ ಅಲ್ಲವೇ ಅಲ್ಲ. ಆದರೆ ಈ ಅಪಾರ ಧೈರ್ಯದ ನಡುವೆ ಜುಲೈ 13ರಿಂದ 19ರ ಈ ವಾರ ನಿಮಗಾಗಿ ಯಾವ ರಹಸ್ಯವನ್ನು ಬಚ್ಚಿಟ್ಟುಕೊಂಡು ಬಂದಿದೆ? ನೀವು ತಿಳಿದುಕೊಳ್ಳಲೇಬೇಕಾದ ಆ ನೈಜ ಸತ್ಯ ಯಾವುದು? ಇದನ್ನೆಲ್ಲ ನಾವು ಇಂದು ವಿವರವಾಗಿ ತಿಳಿಯಲಿದ್ದೇವೆ. ಬನ್ನಿ, ಜುಲೈ 13ರಿಂದ ಜುಲೈ 19ರವರೆಗಿನ ಪ್ರತಿಯೊಂದು ದಿನವೂ ನಿಮಗಾಗಿ ಹೇಗಿರಲಿದೆ ಎಂದು ತಿಳಿಯೋಣ. ಆರಂಭದಲ್ಲಿ ಚಂದ್ರನ ಸ್ಥಾನವು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ, ಅಂದರೆ ಕರ್ಕಾಟಕ ರಾಶಿಯಲ್ಲಿ ಇರಲಿದೆ. ಮಕರ ರಾಶಿಯವರೇ, 7ನೇ ಮನೆಯು ಮುಖ್ಯವಾಗಿ ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ವ್ಯಾಪಾರ ಪಾಲುದಾರರು ಮತ್ತು ದೈನಂದಿನ ಉದ್ಯೋಗದ ಸ್ಥಾನವಾಗಿದೆ. ಚಂದ್ರನು ಈ ಮನೆಯಲ್ಲಿ ಇರುವುದು ನಿಮ್ಮ ಮನಸ್ಸನ್ನು ನೇರವಾಗಿ ನಿಮ್ಮ ಸಂಬಂಧಗಳು ಮತ್ತು ಪಾಲುದಾರಿಕೆಯ ಕಡೆಗೆ ಕೊಂಡೊಯ್ಯುತ್ತದೆ. ಇದು ನಿಮಗೆ ಅತ್ಯಂತ ಪ್ರಮುಖವಾಗಿದೆ, ಏಕೆಂದರೆ ಇಂದು ನೀವು ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ನಡುವೆ ಒಂದು ಅತ್ಯಂತ ಸೂಕ್ಷ್ಮವಾದ ಸಮತೋಲನವನ್ನು ಕಾಯ್ದುಕೊಂಡು ನಡೆಯಬೇಕಾಗುತ್ತದೆ. 3ನೇ ಮನೆಯು ನಿಮಗೆ ನೀಡುತ್ತಿರುವ ಸಾಹಸವನ್ನು ಇಂದು ವ್ಯಾಪಾರದಲ್ಲಿ ಕೆಲವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಳಸಿ. ಆದರೆ ನೆನಪಿರಲಿ, ಯಾವುದೇ ಮಹತ್ವದ ಹೆಜ್ಜೆ ಇಡುವ ಮುನ್ನ ನಿಮ್ಮ ಜೀವನ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರ ಸಲಹೆಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಒಂಟಿಯಾಗಿ ನೀವು ವೇಗವಾಗಿ ಓಡಬಹುದು, ಆದರೆ ಯಾರೊಂದಿಗಾದರೂ ಸೇರಿದರೆ ನೀವು ಬಹಳ ದೂರದವರೆಗೆ ಸಾಗಬಹುದು ಎಂಬುದನ್ನು ಇದು ನಿಮಗೆ ಕಲಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಯಾವುದೇ ಮನಸ್ತಾಪ ನಡೆಯುತ್ತಿದ್ದರೆ, ಇಂದು ಚಂದ್ರನ ಈ ಸ್ಥಿತಿಯು ಆ ದೂರವನ್ನು ಅಳಿಸುವ ಕೆಲಸ ಮಾಡುತ್ತದೆ. ಅಹಂಕಾರವನ್ನು ಬದಿಗಿಟ್ಟು ಎದುರಿಗಿರುವವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ಇಂದು ನೀವು ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು ಮತ್ತು ನೀವು ಕೂಡ ತಂಪಾದ ವಸ್ತುಗಳ ಸೇವನೆಯಿಂದ ದೂರವಿರಬೇಕು. ಮಾನಸಿಕವಾಗಿ ಇಂದು ನೀವು ಸಾಕಷ್ಟು ಶಾಂತತೆಯನ್ನು ಅನುಭವಿಸುವಿರಿ ಮತ್ತು ಒಂದು ಹೊಸ ಶಕ್ತಿಯೊಂದಿಗೆ ನಿಮ್ಮ ವಾರದ ಆರಂಭವನ್ನು ಮಾಡುವಿರಿ. ಇಂದಿನ ದಿನ ಯಾವುದೇ ರೀತಿಯ ವಾದವಿವಾದಗಳಿಗೆ ಬೀಳುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಮುಂದಿನ ದಿನಗಳಲ್ಲಿ ಚಂದ್ರನ ಸ್ಥಾನದಲ್ಲಿ ಬದಲಾವಣೆಯಾಗಲಿದೆ ಮತ್ತು ಅವನು ನಿಮ್ಮ 7ನೇ ಮನೆಯಿಂದ ಹೊರಬಂದು ನಿಮ್ಮ 8ನೇ ಮನೆಗೆ, ಅಂದರೆ ಸಿಂಹರಾಶಿಗೆ ಪ್ರವೇಶಿಸಲಿದ್ದಾನೆ. ಮಕರ ರಾಶಿಯವರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಮನೆಯನ್ನು ರಹಸ್ಯಗಳು, ಹಠಾತ್ ಘಟನೆಗಳು, ಗುಪ್ತ ಧನ ಮತ್ತು ಕೆಲವೊಮ್ಮೆ ಮಾನಸಿಕ ಒತ್ತಡದ ಮನೆ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ಅಗತ್ಯವಿದೆ ಮತ್ತು ಬಹುಶಃ ಇದೇ ಆ ಕಹಿ ಸತ್ಯವಾಗಿದ್ದು, ಇದಕ್ಕಾಗಿ ನಾನು ನಿಮ್ಮನ್ನು ಆರಂಭದಲ್ಲೇ ಸಿದ್ಧಗೊಳಿಸಿದ್ದೆ. ನಿಮ್ಮ ಮುಂದೆ ಇದುವರೆಗೆ ಮರೆಯಾಗಿದ್ದ ಕೆಲವು ವಿಷಯಗಳು ಬರಬಹುದು. ನೀವು ಯಾರನ್ನು ಅತಿಯಾಗಿ ನಂಬುತ್ತಿದ್ದಿರೋ ಅಂತಹ ವ್ಯಕ್ತಿಯ ನಿಜವಾದ ಮುಖ ಇಂದು ನಿಮ್ಮ ಮುಂದೆ ಬರಬಹುದು. ಆದರೆ ಧೃತಿಗೆಡಬೇಡಿ. 3ನೇ ಮನೆಯಲ್ಲಿರುವ ಶನಿಯ ಪ್ರಭಾವವು ನಿಮಗೆ ಪ್ರತಿಯೊಂದು ಪರಿಸ್ಥಿತಿಯ ವಿರುದ್ಧ ಹೋರಾಡುವ ಜಿದ್ದನ್ನು ನೀಡುತ್ತಿದೆ ಎಂಬುದನ್ನು ನೆನಪಿಡಿ. ಹಠಾತ್ತಾಗಿ ಯಾವುದೇ ಸಿಲುಕಿಕೊಂಡಿದ್ದ ಹಣ ಕೈ ಸೇರಬಹುದು ಅಥವಾ ಹಠಾತ್ತಾಗಿ ಯಾವುದೇ ದೊಡ್ಡ ಖರ್ಚು ಕೂಡ ಎದುರಾಗಬಹುದು. ಆದ್ದರಿಂದ ನಿಮ್ಮ ಆರ್ಥಿಕ ಬಜೆಟ್ನ ಕಡೆಗೆ ವಿಶೇಷ ಗಮನವಿರಲಿ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವುದರಿಂದ ನೀವು ದೂರವಿರಬೇಕು. ಹೂಡಿಕೆಗೂ ಸಹ ಈ ದಿನ ಅಷ್ಟೊಂದು ಉತ್ತಮವಾಗಿಲ್ಲ. ಉದ್ಯೋಗಸ್ಥರು ಇಂದು ತಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ರಾಜಕೀಯದಿಂದ ದೂರವಿರಬೇಕು. ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನ ಕೊಡಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಅಥವಾ ಮಾನಸಿಕ ಆಯಾಸದ ಅನುಭವವಾಗಬಹುದು. ಇಂದಿನ ದಿನ ಯೋಗ ಮತ್ತು ಧ್ಯಾನದ ಮೊರೆ ಹೋಗಿ. ದೇವರ ಮೇಲೆ ನಂಬಿಕೆ ಇಡಿ, ಏಕೆಂದರೆ ಈ ಸಮಯ ನಿಮ್ಮನ್ನು ಮುರಿಯಲು ಬಂದಿಲ್ಲ, ಬದಲಿಗೆ ನಿಮಗೆ ವಾಸ್ತವದ ದರ್ಶನ ಮಾಡಿಸಲು ಬಂದಿದೆ. ಮುಂದೆಯೂ ಚಂದ್ರನ ಸ್ಥಾನವು ನಿಮ್ಮ 8ನೇ ಮನೆಯಲ್ಲಿ, ಅಂದರೆ ಸಿಂಹರಾಶಿಯಲ್ಲೇ ಮುಂದುವರಿಯಲಿದೆ. ಈ ದಿನ ಕಳೆದ ದಿನಕ್ಕೆ ಹೋಲಿಸಿದರೆ ಸ್ವಲ್ಪ ಉತ್ತಮವಾಗಿರುತ್ತದೆ. ಆದರೆ ಇಂದಿನ ದಿನ ಆಳವಾಗಿ ಯೋಚಿಸುವ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳುವ ದಿನವಾಗಿದೆ. 8ನೇ ಮನೆಯು ರಿಸರ್ಚ್ ಮತ್ತು ಗುಪ್ತ ವಿದ್ಯೆಗಳದ್ದೂ ಆಗಿರುತ್ತದೆ. ಮಕರ ರಾಶಿಯ ವಿದ್ಯಾರ್ಥಿಗಳು ಅಥವಾ ನೀವು ಅತಿ ಹೆಚ್ಚು ರಿಸರ್ಚ್ ಅಗತ್ಯವಿರುವ ಯಾವುದೇ ವೃತ್ತಿಯಲ್ಲಿದ್ದರೆ, ಉದಾಹರಣೆಗೆ ವಿಜ್ಞಾನಿ, ಜ್ಯೋತಿಷಿ ಅಥವಾ ಡೇಟಾ ವಿಶ್ಲೇಷಕರಾಗಿದ್ದರೆ, ಇಂದಿನ ದಿನ ನಿಮಗಾಗಿ ವರದಾನಕ್ಕಿಂತ ಕಡಿಮೆ ಏನಲ್ಲ. ಇಂದು ನೀವು ವಿಷಯಗಳ ಆಳಕ್ಕೆ ಹೋಗಿ ವಿಶ್ಲೇಷಣೆ ನಡೆಸುವಿರಿ.
ನಿನ್ನೆ ನಿಮಗೆ ತಿಳಿದ ಸತ್ಯವನ್ನು ಇಂದು ನೀವು ಸಂಪೂರ್ಣವಾಗಿ ಸ್ವೀಕರಿಸುವಿರಿ ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಮುಂದಿನ ಕಾರ್ಯತಂತ್ರವನ್ನು ರೂಪಿಸುವಿರಿ. ಮಕರ ರಾಶಿಯವರೇ, ನೀವು ಸ್ವಭಾವತಃ ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡುವವರಾಗಿದ್ದೀರಿ. ಜೀವನದ ಪ್ರತಿಯೊಂದು ಬದಲಾವಣೆಯೂ ಕೆಟ್ಟದಾಗಿರುವುದಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಕೆಲವು ಬಾರಿ ಹಳೆಯ ಎಲೆಗಳು ಉದುರುವುದು ಅವಶ್ಯಕವಾಗಿರುತ್ತದೆ. ಆಗಲೇ ಹೊಸ ಚಿಗುರುಗಳು ಬರಲು ಸಾಧ್ಯ. ನಿಮ್ಮ ಮನಸ್ಸಿನಲ್ಲಿ ಕೆಲವು ಆಧ್ಯಾತ್ಮಿಕ ಆಲೋಚನೆಗಳು ಸಹ ಬರಬಹುದು. ನೀವು ಸ್ವಲ್ಪ ಸಮಯವನ್ನು ಒಂಟಿಯಾಗಿ ಕಳೆಯಲು ಮತ್ತು ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲು ಬಯಸುತ್ತೀರಿ. ಆರ್ಥಿಕವಾಗಿ ಇಂದು ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಆದರೆ ಇಂದು ಯಾರಿಗೂ ಸಾಲ ನೀಡುವುದರಿಂದ ನೀವು ದೂರವಿರಬೇಕು. ಕುಟುಂಬದ ಹಿರಿಯ ಸದಸ್ಯರ ಯಾವುದೇ ಸಲಹೆಯು ಇಂದು ನಿಮಗೆ ಕಲ್ಲಿನ ಮೇಲಿನ ಬರಹದಂತೆ ಸಾಬೀತಾಗಬಹುದು. ಆದ್ದರಿಂದ ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿ. ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ಮತ್ತು ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಹಾವಿಯಾಗಲು ಬಿಡಬೇಡಿ. ವಾರದ ಮಧ್ಯಭಾಗದ ಮುಂಜಾನೆ ನಿಮಗೆ ಒಂದು ದೊಡ್ಡ ಸಮಾಧಾನವನ್ನು ಹೊತ್ತು ತರಲಿದೆ. ಇಂದು ಚಂದ್ರನ ಸ್ಥಾನವು ಗೋಚರಿಸುತ್ತಾ ನಿಮ್ಮ 9ನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ಬರಲಿದೆ. 9ನೇ ಮನೆಯು ಭಾಗ್ಯ, ಧರ್ಮ, ದೂರದ ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ಮನೆಯಾಗಿದೆ. 8ನೇ ಮನೆಯ ಮಾನಸಿಕ ತಲ್ಲಣಗಳ ನಂತರ ಈ ದಿನ ನಿಮಗೆ ತಂಗಾಳಿಯ ಸ್ಪರ್ಶದಂತೆ ಭಾಸವಾಗುತ್ತದೆ. ಇಂದು ಅದೃಷ್ಟದ ಚಕ್ರವು ನಿಮ್ಮ ಪರವಾಗಿ ತಿರುಗಲಿದೆ. ಕಳೆದ 2 ದಿನಗಳಿಂದ ನಿಂತುಹೋಗಿದ್ದ ಅಥವಾ ಯಾವುದೇ ಕಾರಣವಿಲ್ಲದೆ ಅಡಚಣೆಗಳನ್ನು ಎದುರಿಸುತ್ತಿದ್ದ ಕೆಲಸಗಳು ಇಂದು ಅತ್ಯಂತ ಸುಲಭವಾಗಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಅದೃಷ್ಟವು ನಿಮಗೆ ಸಂಪೂರ್ಣ ಸಾಥ್ ನೀಡುತ್ತದೆ. ದೂರದ ಪ್ರಯಾಣಕ್ಕೆ ಹೋಗಲು ಯೋಚಿಸುತ್ತಿದ್ದರೆ ಅಥವಾ ವಿದೇಶಕ್ಕೆ ಹೋಗಲು ಯಾವುದೇ ಪ್ರಯತ್ನ ನಡೆಸುತ್ತಿದ್ದರೆ ಇಂದು ಅಲ್ಲಿಂದ ಯಾವುದೇ ಒಂದು ಅತ್ಯಂತ ಶುಭ ಸುದ್ದಿ ನಿಮಗೆ ಕೇಳಿಬರಬಹುದು. ನಿಮ್ಮ ತಂದೆಯವರೊಂದಿಗೆ ನಿಮ್ಮ ಸಂಬಂಧದಲ್ಲಿ ಮಧುರತೆ ಬರಲಿದೆ ಮತ್ತು ಅವರ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ಶನಿಯ ಪರಾಕ್ರಮವು ಇಂದು ನಿಮಗೆ ಹೊಸದೇನನ್ನಾದರೂ ಕಲಿಯಲು ಪ್ರೇರೇಪಿಸುತ್ತದೆ. ಹೊಸ ಕೋರ್ಸ್ ಅಥವಾ ತರಬೇತಿಯನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ಅತ್ಯುತ್ತಮ ದಿನವಾಗಿದೆ. ಆಧ್ಯಾತ್ಮದ ಕಡೆಗೆ ಇಂದು ನಿಮ್ಮ ಒಲವು ಹೆಚ್ಚಾಗಲಿದೆ ಮತ್ತು ಯಾವುದೇ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮಗೆ ಅದ್ಭುತವಾದ ಮಾನಸಿಕ ಶಾಂತಿ ಸಿಗಲಿದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ ಮತ್ತು ವ್ಯಾಪಾರದಲ್ಲೂ ಇಂದು ಅದೃಷ್ಟದ ಬಲದಿಂದ ಕೆಲವು ಉತ್ತಮ ಒಪ್ಪಂದಗಳು ನಿಮ್ಮ ಕೈ ಸೇರಬಹುದು. ಕೆಟ್ಟ ಸಮಯ ಎಂದಿಗೂ ಶಾಶ್ವತವಾಗಿ ಉಳಿಯುವುದಿಲ್ಲ ಮತ್ತು ಹೊಸ ಮುಂಜಾನೆ ಯಾವಾಗಲೂ ನಿಮಗಾಗಿ ಕಾಯುತ್ತಿರುತ್ತದೆ ಎಂಬುದನ್ನು ಈ ದಿನ ನಿಮಗೆ ಕಲಿಸುತ್ತದೆ. ಮುಂದಿನ ದಿನವೂ ಚಂದ್ರನ ಸ್ಥಾನವು ಸಂಪೂರ್ಣವಾಗಿ ನಿಮ್ಮ 9ನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಬಲವಾಗಿರುತ್ತದೆ. ಮಕರ ರಾಶಿಯವರೇ, ಈ ದಿನ ನಿಮಗಾಗಿ ಸಂಪೂರ್ಣವಾಗಿ ಜ್ಞಾನಾರ್ಜನೆ ಮತ್ತು ಭವಿಷ್ಯದ ಬಲವಾದ ಯೋಜನೆಯನ್ನು ರೂಪಿಸುವುದಾಗಿದೆ. ಇಂದು ನಿಮ್ಮ ಮನಸ್ಸು ಅತ್ಯಂತ ಶಾಂತ, ಸ್ಥಿರ ಮತ್ತು ಕೇಂದ್ರೀಕೃತವಾಗಿರುತ್ತದೆ. ನೀವು ಇಂದು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರದಲ್ಲೂ ನಿಮ್ಮ ದೂರದೃಷ್ಟಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನೀವು ಕೇವಲ ಇಂದಿನ ಬಗ್ಗೆ ಅಲ್ಲ, ಬದಲಿಗೆ ಮುಂಬರುವ 5 ವರ್ಷಗಳ ಬಗ್ಗೆ ಯೋಚಿಸಿ ಮುನ್ನಡೆಯುತ್ತೀರಿ. ವಿದ್ಯಾರ್ಥಿಗಳಿಗೆ ಈ ದಿನ ಯಶಸ್ಸಿನ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸುವ ದಿನವಾಗಿದೆ. ಇಂದು ನಿಮ್ಮ ಯಾವುದೇ ಪರೀಕ್ಷೆ ಇದ್ದರೆ ಅಥವಾ ಫಲಿತಾಂಶ ಬರಲಿದ್ದರೆ ನಿಮಗೆ ಅತ್ಯಂತ ಧನಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ. ಈ ದಿನ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ಮತ್ತು ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಶನಿಯ ಪ್ರಭಾವವು ಇಂದು ನಿಮ್ಮನ್ನು ಸಮಾಜದಲ್ಲಿ ಒಬ್ಬ ನಾಯಕನಂತೆ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ನೀವು ನಿಮ್ಮ ಮಾತುಗಳನ್ನು ಅತ್ಯಂತ ನಿರ್ಭೀತಿಯಿಂದ ಮತ್ತು ಸ್ಪಷ್ಟತೆಯಿಂದ ಮಂಡಿಸುವಿರಿ. ಆರ್ಥಿಕತೆಯ ಬಗ್ಗೆ ಹೇಳುವುದಾದರೆ ಇಂದು ಅದೃಷ್ಟದ ಸಾಥ್ ಸಿಗುವುದರಿಂದ ಹಣದ ಹರಿವಿನ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ನೀವು ಭೂತಕಾಲದಲ್ಲಿ ಯಾವುದೇ ಹೂಡಿಕೆ ಮಾಡಿದ್ದರೆ ಇಂದು ಅದರ ಉತ್ತಮ ಲಾಭ ನಿಮಗೆ ಸಿಗಬಹುದು. ಕೌಟುಂಬಿಕ ಜೀವನವು ಅತ್ಯಂತ ಸುಖಮಯವಾಗಿರುತ್ತದೆ. ಮನೆಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆ ಅಥವಾ ಪೂಜೆ ಪುನಸ್ಕಾರಗಳ ಆಯೋಜನೆ ನಡೆಯಬಹುದು. ಈ ದಿನ ದಾನಧರ್ಮ ಮಾಡುವುದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ. ದೇವರ ಮೇಲೆ ನಂಬಿಕೆಯಿಡಿ ಮತ್ತು ನಿಮ್ಮ ಹೆಜ್ಜೆಗಳನ್ನು ಮುಂದಿಡುತ್ತಾ ಸಾಗಿ. ಯಶಸ್ಸು ಇಂದು ನಿಮ್ಮ ಪಾದಗಳನ್ನು ಚುಂಬಿಸಲು ಕಾತರವಾಗಿದೆ. ಇದಾದ ನಂತರ ಚಂದ್ರನ ಸ್ಥಾನವು ಮತ್ತೊಮ್ಮೆ ಬದಲಾಗಲಿದೆ ಮತ್ತು ಈಗ ಅದು ನಿಮ್ಮ 10ನೇ ಮನೆಗೆ ಅಂದರೆ ತುಲಾ ರಾಶಿಗೆ ಗೋಚರಿಸಲಿದೆ. ಮಕರ ರಾಶಿಯವರೇ, 10ನೇ ಮನೆಯು ಕರ್ಮದ ಮನೆಯಾಗಿದೆ, ವೃತ್ತಿಜೀವನದ ಮನೆಯಾಗಿದೆ ಮತ್ತು ಇದು ನಿಮ್ಮ ಗೌರವ ಹಾಗೂ ಪದವಿ ಪ್ರತಿಷ್ಠೆಯ ಸ್ಥಾನವಾಗಿದೆ. ನೀವು ಇಡೀ ವಾರದಿಂದ ಕಾಯುತ್ತಿದ್ದ ದಿನ ಇದಾಗಿದೆ. ಚಂದ್ರನು ತುಲಾರಾಶಿಯಲ್ಲಿ ಇರುವುದು ಮತ್ತು ನಿಮ್ಮ ಕರ್ಮದ ಮನೆಯನ್ನು ಸಕ್ರಿಯಗೊಳಿಸುವುದು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಮತ್ತು ಧನಾತ್ಮಕ ಜಿಗಿತವನ್ನು ತರಲಿದೆ. ಕಳೆದ ಕೆಲವು ಸಮಯದಿಂದ ನೀವು ತೆಗೆದುಕೊಳ್ಳಲು ಧೈರ್ಯ ಮಾಡುತ್ತಿದ್ದ ನಿರ್ಧಾರಗಳನ್ನು ಇಂದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಜಾರಿಗೆ ತರಲು ಸರಿಯಾದ ಸಮಯ ಬಂದಿದೆ. ಇಂದು ನೀವು ಕೆಲಸದ ವಿಷಯದಲ್ಲಿ ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ಕಚೇರಿಯಲ್ಲಿ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕಷ್ಟದ ಬಗ್ಗೆ ಎಲ್ಲೆಡೆ ಚರ್ಚೆಯಾಗಲಿದೆ. ನೀವು ಯಾವುದೇ ಉದ್ಯೋಗದ ಬಡ್ತಿಗಾಗಿ ಕಾಯುತ್ತಿದ್ದರೆ ಇಂದು ಮೇಲಧಿಕಾರಿಗಳ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಲು ಅತ್ಯಂತ ಸೂಕ್ತ ದಿನವಾಗಿದೆ. ವ್ಯಾಪಾರ ವರ್ಗದವರಿಗೆ ಇಂದು ಯಾವುದೇ ದೊಡ್ಡ ಮತ್ತು ಲಾಭದಾಯಕ ಒಪ್ಪಂದ ಸಿಗಬಹುದು.
ಇಂದು ನಿಮ್ಮ ಸ್ಪರ್ಧಿಗಳು ನಿಮ್ಮ ಸಮನಾಗಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಂದು ಅತ್ಯಂತ ಅದ್ಭುತವಾಗಿರುತ್ತದೆ. ಕೇವಲ ಒಂದು ವಿಷಯವನ್ನು ನೆನಪಿನಲ್ಲಿಡಿ: ಕೆಲಸದ ಜೋಶ್ನಲ್ಲಿ ನಿಮ್ಮ ಕುಟುಂಬವನ್ನು ನಿರ್ಲಕ್ಷಿಸಬೇಡಿ. ಯಶಸ್ಸಿನ ನೈಜ ಮಜಾ ಸಿಗುವುದು ಅದನ್ನು ಆಚರಿಸಲು ನಿಮ್ಮವರು ನಿಮ್ಮ ಜೊತೆಗಿದ್ದಾಗ ಮಾತ್ರ. ಆರೋಗ್ಯವು ಇಂದು ನಿಮಗೆ ಸಂಪೂರ್ಣ ಸಾಥ್ ನೀಡುತ್ತದೆ ಮತ್ತು ನೀವು ನಿಮ್ಮನ್ನು ಶಕ್ತಿಯಿಂದ ತುಂಬಿರುವುದಾಗಿ ಅನುಭವಿಸುವಿರಿ. ವಾರದ ಕೊನೆಯ ದಿನವೂ ಚಂದ್ರನ ಸ್ಥಾನವು ನಿಮ್ಮ 10ನೇ ಮನೆಯಲ್ಲಿ ಅಂದರೆ ತುಲಾ ರಾಶಿಯಲ್ಲೇ ಇರಲಿದೆ. ಇಂದಿನ ದಿನ ನಿಮಗಾಗಿ ಕಳೆದ 6 ದಿನಗಳ ಕಠಿಣ ಪರಿಶ್ರಮದ ಫಲವನ್ನು ಅನುಭವಿಸುವ ದಿನವಾಗಿದೆ. ಇಂದು ನೀವು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಸ್ಥಿರತೆಯನ್ನು ಅನುಭವಿಸುವಿರಿ. ಈ ವಾರಕ್ಕಾಗಿ ನೀವು ನಿಗದಿಪಡಿಸಿದ್ದ ಗುರಿಗಳನ್ನು ಇಂದು ನೀವು ಪೂರ್ಣಗೊಳಿಸಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ. ನಿಮ್ಮ ಸಾಮರ್ಥ್ಯವನ್ನು ಈಗ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇಂದು ಸ್ವಲ್ಪ ವಿಶ್ರಾಂತಿ ಪಡೆಯುವ ಮತ್ತು ನಿಮ್ಮನ್ನು ನೀವು ರೀಚಾರ್ಜ್ ಮಾಡಿಕೊಳ್ಳುವ ದಿನವಾಗಿದೆ. ನಿಮ್ಮ ಸಂಪೂರ್ಣ ಸಮಯವನ್ನು ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಆಪ್ತರೊಂದಿಗೆ ಕಳೆಯುವಿರಿ. ಎಲ್ಲರೂ ಜೊತೆಯಾಗಿ ಕುಳಿತು ನಗುತ್ತಾ ಮಾತನಾಡುವುದು ನಿಮ್ಮ ಇಡೀ ವಾರದ ಒತ್ತಡವನ್ನು ಮಾಯ ಮಾಡುತ್ತದೆ. ಆರ್ಥಿಕ ಪರಿಸ್ಥಿತಿಯು ಇಂದು ಅತ್ಯಂತ ಬಲವಾಗಿರುತ್ತದೆ. ಇಂದು ನೀವು ನಿಮ್ಮ ಕುಟುಂಬದ ಸಂತೋಷಕ್ಕಾಗಿ ಕೆಲವು ಹಣವನ್ನು ಖರ್ಚು ಮಾಡಬಹುದು. ಬಹುಶಃ ಎಲ್ಲಾದರೂ ಹೊರಗೆ ಹೋಗುವ ಯೋಜನೆ ಮಾಡಬಹುದು ಅಥವಾ ಮನೆಗಾಗಿ ಯಾವುದೇ ಬೆಲೆಬಾಳುವ ವಸ್ತುವನ್ನು ಖರೀದಿಸಬಹುದು. ಈ ಸಮಯದಲ್ಲಿ ಮುಂಬರುವ ಹೊಸ ವಾರದ ಯೋಜನೆಯನ್ನು ಖಂಡಿತವಾಗಿ ಮಾಡಿ. ಮಕರ ರಾಶಿಯವರೇ, ಈ ಇಡೀ ವಾರ ನಿಮಗೆ ಜೀವನದಲ್ಲಿ ಎಷ್ಟೇ ಕಹಿ ಸತ್ಯಗಳು ಎದುರಾದರೂ ನಿಮ್ಮಲ್ಲಿ ಹೋರಾಡುವ ಧೈರ್ಯವಿದ್ದರೆ ನೀವು ಪ್ರತಿಯೊಂದು ಪಂದ್ಯವನ್ನು ಗೆಲ್ಲಬಹುದು ಎಂಬುದನ್ನು ಕಲಿಸಿ ಹೋಗುತ್ತದೆ. ನಿಮ್ಮ ಆ ಧೈರ್ಯವನ್ನು ಎಂದಿಗೂ ಕಡಿಮೆ ಮಾಡಲು ಬಿಡಬೇಡಿ. ಇದು ಮಕರ ರಾಶಿಯವರಿಗಾಗಿ ಜುಲೈ 13ರಿಂದ ಜುಲೈ 19ರವರೆಗಿನ ಸಂಪೂರ್ಣ ನಿಖರ ಮತ್ತು ವಿವರವಾದ ರಾಶಿ ಭವಿಷ್ಯವಾಗಿತ್ತು. ಇಂದಿನ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟವಾಗಿದೆ ಎಂದು ನಾನು ಪೂರ್ಣವಾಗಿ ನಂಬುತ್ತೇನೆ. ನನ್ನ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ನಿಮ್ಮದೇ ಆದ ಚಾನೆಲ್ ಶ್ರೀ ಗುರು ಜ್ಯೋತಿಷ್ಯ ವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಒತ್ತಿ. ಇದರಿಂದ ನನ್ನ ಯಾವುದೇ ಹೊಸ ಮಾಹಿತಿ ನಿಮ್ಮಿಂದ ಮಿಸ್ ಆಗುವುದಿಲ್ಲ. ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸಿ. ಯಾವಾಗಲೂ ನಗುತ್ತಿರಿ. ಧನ್ಯವಾದಗಳು.